ವರ್ಷದಿಂದ ನಾವ್ ಇಲ್ಲಿ ಅಂಗಡಿ ಇಟ್ಟಿದೀವಿ. ಆದ್ರೆ ಅವರು ಬಂದು ಹೊಡೆದಾಕಿ ಎಲ್ಲ ಅನ್ಯಾಯ ಮಾಡಿದ್ದಾರೆ. ನಮ್ಗ್ ನ್ಯಾಯ ಕೊಡ್ಸಿ, ನಮ್ಗೆ ಇಲ್ಲಿ ಫುಟ್ಪಾತ್ ಮೇಲೆ ಇಕ್ಕೊಂತೀರಿ ಅಂದ್ರೆ ಅವ್ರ ಜಾಗ ಕೊಡ್ತಾ ಇಲ್ಲ, ದೌರ್ಜನ್ಯ ಮಾಡ್ತಾರೆ. JCB ತಗೊಂಬಂದ್ ತಳ್ತೀನಿ ಅಂತವ್ರೆ. ನಾವಿರೋದು ಒಬ್ಬೊಬ್ರೇ ಇರೋದು, ಆದ್ರೂ ಕೇಳ್ತಾ ಇಲ್ಲ ಅವರು. ನಾವು EMI ಗಳು ಕಟ್ಬೇಕು, ಸಾಲ ಮಾಡ್ಬೇಕು ಅಂತ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಆದ್ರೂ ಬಂದ್ JCB ತಳ್ತೀನಿ ಏನಾಗುತ್ತೋ ಆಗ್ಲಿ ಅಂತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ಅಲ್ಲೂ ನಮ್ಗ್ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಗ್ ನ್ಯಾಯ ಒದಗಿಸ್ಕೊಡಿ. ನಾವು ಎಳ್ನೀರು, ಕಬ್ನಾಲು, ಟೀ, ಕಾಫಿ ಮಾಡ್ತೀವಿ, ಟಿಫನ್ ಮಾಡ್ತಾರೆ, ಎಲ್ಲ ಬೇರೆ ಬೇರೆ ಮಾಡ್ತೀವಿ. ಆದ್ರೆ ನಮ್ನಿಂದ 1 ವಾರ ಆಗೈತೆ, ಆದ್ರೂ ಯಾರು ಇಕ್ಕಾಕ್ ಬಿಡ್ತಾ ಇಲ್ಲ. ಇದ್ರಿಂದಾನೇ ನಮ್ ಜೀವನ ನಡೀತಾ ಇರೋದು. ನಾನಿರೋಳು ಒಬ್ಳೆ, ನಾನು ಇದ್ ನಂಬ್ಕೊಂಡೆ EMI ಗಳು ಇವೆಲ್ಲ ತಗೊಂಡಿದೀನಿ. ನಾನೊಬ್ಳೆ ದುಡಿಯೋದು, ನಾನೊಬ್ಳೆ ಇರೋದು. ನನ್ಗೆ ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ. ನಾನ್ ದುಡಿಬೇಕು, ನನ್ ಜೀವನ ನಾನ್ ಮಾಡ್ಬೇಕು. ಅದು ಇದನ್ನ ನಂಬ್ಕೊಂಡು 1 ವಾರದಿಂದ ಮನೇಲಿ ಇದೀನಿ. ಮನೆ ಹುಷಾರಿಲ್ಲ ಅಂದ್ರೆ ನನ್ ನೋಡೋರು ಯಾರು ಇಲ್ಲ. ಇವತ್ತಿಲ್ಲ, ಬುಧವಾರದಿಂದ ಗಲಾಟೆ ಮಾಡ್ತಾ ಇದ್ದಾರೆ. ಆದ್ರೆ ಬುಧವಾರದಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ, ಪೊಲೀಸ್ ಸ್ಟೇಷನ್ಗೆ 2 ಕಿತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಯಾರು ನಮಗ್ ಬಂದು ನ್ಯಾಯ ಕೊಡಿಸ್ತಾ ಇಲ್ಲ. ಇವತ್ತೇನು ಬಂದಿಲ್ಲ. ನಿನ್ನೆ ಬಂದು JCB ತಳ್ತೀನಿ ಅಂದ್ರೆ ಇವತ್ ಬೆಳಗ್ಗೆಯಿಂದ ನಾವು ಧರಣಿ ಮಾಡ್ತಾ ಇದೀರಿ, ಯಾರು ಒಬ್ರು ಬಂದಿಲ್ಲ. ಪೊಲೀಸರು ಬಂದಿಲ್ಲ, ಯಾರು ನಮಗ್ ಬಂದು ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಏನಂತ ಇಲ್ಲಿ ಇಡಬಾರ್ದು, ನಾವು ಫುಟ್ಪಾತ್ ಮೇಲೆ ಇಕ್ಕೊಂತಿರಕ, ತಳ್ಳಗಡೆಯಲ್ಲಿ ಇಟ್ಕೊಂತಿರಕಂದ್ರೆ ಇಕ್ಬಾರ್ದು. ನಮ್ದು ರೋಡ್ ಗಂಟ ಇದೆ ಜಾಗ, ತೆಗಿಲೇಬೇಕು ಅಂತಾರೆ. ನಾವು ಅಡ್ವಾನ್ಸ್ ಕೊಟ್ಟಿದ್ದೀರಕ್ಕ, ನಮ್ಗ ಜೀವನ ಮಾಡಕ ಇದೇ ಅಕ್ಕ ದಾರಿ ಇರೋದು ಅಂದ್ರೆ ಅವ್ರು ಕೇಳ್ತಾ ಇಲ್ಲ ಸರ್. ಅವ್ರಿಗೂ 5,000 ಕೊಟ್ಟಿದ್ದೀನಿ ಸರ್, ಅವ್ರಿಗೂ 5,000 ಕೊಟ್ಟಿದ್ದೀನಿ, ಬೇರೆಯವ್ರಿಗೆ 50,000 ಕೊಟ್ಟಿದ್ದೀನಿ. ಆದ್ರೂ ಅವ್ರು ಕೇಳ್ತಾ ಇಲ್ಲ. ತಿಂಗಳ ಬಾಡಿಗೆನೂ ಕಟ್ತಾ ಇದ್ದೀರಿ ಸರ್, ಆದ್ರೆ ಅವ್ರು ಕೇಳ್ತಾ ಇಲ್ಲ. ಅವ್ರು ಏನ್ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಗೆ ಜಾಗ ಕೊಡ್ಸ್ಬೇಕು, ನಮ್ಗೆ ಅನ್ಯಾಯ ಆಗೈತೆ, ನಮ್ಗ್ ಜೀವನ ಮಾಡಕ್ ದಾರಿ ಮಾಡ್ಕೊಡಿ ಅಷ್ಟೇ. ನಮ್ಗೆ ಇವಾಗ ದಿಢೀರ್ ಅಂತ ತೆಗಿ ಅಂದ್ರೆ ಅಡ್ವಾನ್ಸ್ಗಳಿಗೂ ಕಾಸಿಲ್ಲ. ನಾವು ದುಡಿಬೇಕು, ಇಲ್ಲಿ ತಿನ್ಬೇಕು ಅಂತದ್ ಇವಾಗ ಬೇರೆ ಕಡೆ ಎಲ್ಲ 1 ಲಕ್ಷ ಕೇಳ್ತಾ ಇದ್ದಾರೆ. ಎಲ್ಲಿಂದ ತಗೊಂಬಂದ್ ಕೊಡೋಣ, ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಗೊಂದು 3-4 ತಿಂಗಳು ಇಲ್ಲ 6 ತಿಂಗಳು ಟೈಮ್ ಬೇಕು. ಕಟ್ತಾ ಇದ್ದೀರಿ 30 ಅದಕ್ಕೂ ಕಟ್ತಾ ಇದ್ದೀರಿ, ನಗರಸಭೆಲ್ಲೂ ಕಟ್ತಾ ಇದ್ದೀರಿ. ಬೀದಿ ವ್ಯಾಪಾರ ಕಾರ್ಡ್ ಇದೆ, ಲೈಸೆನ್ಸ್ ಇದೆ, ಆದ್ರೂ ನಮ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಬೀದಿಯಲ್ಲಿ ವ್ಯಾಪಾರ ಮಾಡಕ್ಕೂ ಬಿಡ್ತಾ ಇಲ್ಲ. ಇವ್ರು ನಗರಸಭೆಯವ್ರು ಯಾರು ಬಂದು ತೊಂದರೆ ಮಾಡ್ತಿಲ್ಲ, ಈ ಜಾಗದವ್ರು ಬಂದು ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ. ಮೋಹನ್ ರಾವ್ ಅವರು ಅಂಕಲ್ ಅವ್ರು ಬಂದಿಲ್ಲ, ಇವ್ರು ಬಂದು ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಮಾತಾಡ್ತಿದ್ರೆ ಹೊಡೆಯಕ್ಕೆ ಬರ್ತಾರೆ, ಹೊಡೆಯೋರು ಕೈ ಎತ್ತಷ್ಟು ಇದಕ್ಕೆ ಹೋಗ್ತಾರೆ. ಅವರು ಎತ್ತಲೆ ಏನೇ ಮಾತಾಡೋದಂತ ಏಕವಚನದಲ್ಲೇ ಮಾತಾಡಿದ್ದಾರೆ. ವಿಡಿಯೋ ಇದೆ, ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ. ಎಲ್ಲ ಅಂಗಡಿನೂ ಹೊಡೆದಾಕಿದ್ದಾರೆ. ಏನ್ ಮಾಡ್ಬೇಕಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವು ಹೊಡೆದಾಕ್ರಿ, ನಮ್ನಿಂದ ಇದೇ ರೊಕ್ಕ ನಮ್ ಜೀವನ ಆಗ್ತಾ ಇಲ್ಲಕ್ಕ. ಅಡ್ವಾನ್ಸ್ ಕೊಟ್ಟಿಲ್ಲ ಅಂದ್ರೆ ನೀನೇ ನಮ್ಗೆ ಕೇಳ್ಬಿಟ್ಟು ಕೊಟ್ಟಿದ್ಯಾ ಅಂತಾನೆ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಅವರೆಲ್ಲ. ನಮಗಿಲ್ಲಿ ಅಂಗಡಿ ಇಕ್ಕಕ್ ಒಂದ್ ಸ್ವಲ್ಪ ದಿನ ಕಾಲಾವಕಾಶತೆ ಬೇಕು ಮೇಡಮ್, ಜಾಗ ಬೇಕು ಸರ್. ನಾವು ಫುಟ್ಪಾತ್ ಮೇಲೆ ಇಕ್ಕೊಂತೀರಿ, ನಿಮ್ ಜಾಗದೆಲ್ಲ ನಿಮ್ ಬಾಗೇರ್ಸ್ಕೊಂಡು ಜಾಗ ಮಾಡ್ಕೊಡಿ ಅಂತ ಹೇಳ್ತಾ ಇದೀವಿ. ಅದ್ರ ತಳ್ಳಗಡೆಯಲ್ಲಿ ಇಟ್ಕೊಂತೀನಿ ಅಂದ್ರೆ ಪರ್ಮಿಷನ್ ಅವ್ರು ಕೊಡ್ತಲ್ಲ. ಹೆಂಗ್ ಇಕ್ತೀರಾ ನೋಡೋಣ, ರೋಡ್ ಗಂಟ ನಮ್ದಿರೋ ಜಾಗ ಅಂತಾನೆ ದೌರ್ಜನ್ಯ ಮಾಡ್ತಾ ಇದಾರೆ ಸರ್. ನಾವ್ ಇವಾಗ ಸಾಲ ಮಾಡಿ ನಾವು ಒಂದ್ ಶೆಡ್ ಹಾಕ್ಬೇಕಂದ್ರೆ 50,000 ಖರ್ಚು, ಎಲ್ಲಾ ಸಾಲಗಳು ಮಾಡಿನೇ ಜೀವನ ಮಾಡ್ತಾ ಇರೋದು. ಅಂತದ್ ಎಲ್ಲ ಹೊಡೆದಾಕಿದ್ದಾರೆ ಸರ್. ಕಲ್ಲುಗಳು ಎಲ್ಲ ಪ್ರತಿ ಒಂದನ್ನು ಹೊಡೆದಾಕಿದ್ದಾರೆ.